ನಮಸ್ತೆ ವೀಕ್ಷಕರೇ, ಎಆರ್ ಪ್ರಾಪರ್ಟೀಸ್ಗೆ ಸ್ವಾಗತ. ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂತ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ತಲುಪ್ತದೆ. ಹಾಗೆ ವೀಕ್ಷಕರೇ, ನಾವು ಇವತ್ತು ಬಂದಿರತಕ್ಕಂಥ ಜಾಗ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕು ಜಪ್ತಿ ಗ್ರಾಮ ಪಂಚಾಯತ್ ವ್ಯಾಪ್ತಿ. ಇದು ವೀಕ್ಷಕರೇ ಮೈನ್ ರೋಡ್ ಇದೆ. ವೀಕ್ಷಕರೇ, ಈ ಮೈನ್ ರೋಡ್ ಇದು ಹುಣಸಮಕ್ಕಿಯಿಂದ ಬಸ್ರೂರಿಗೆ ಹಾಗೆ ಬಸ್ರೂರಿಂದ ಹುಣಸಮಕ್ಕಿಗೆ ಹೋಗುವಂತ ಮೈನ್ ರೋಡ್. ಇದು ಗ್ರಾಮ ಜಪ್ತಿ ಬರ್ತದೆ. ಹಾಗೆ ವೀಕ್ಷಕರೇ, ಈ ಮೇನ್ ರೋಡ್ಗೆ ಹೊಂದಿಕೊಂಡಂತೆ ಇರುವ 70 ಸೆಂಟ್ಸ್ ಜಾಗ ಇದು. ಈ 70 ಸೆಂಟ್ ಜಾಗದಲ್ಲಿ ಎದುರುಗಡೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಾಡಲಿಕ್ಕೆ ಸಾಕಷ್ಟು ಜಾಗ ಇದೆ. ಹಾಗೆ ಅದರ ಹಿಂದ್ಗಡೆನೆ ಮನೆ ಇದೆ. ಮನೆ ಹಿಂದ್ಗಡೆ ತೆಂಗು ಹಾಗೆ ಅಡಿಕೆಯ ತೋಟ ಇದೆ. ವೀಕ್ಷಕರೇ, ಒಟ್ಟು ಜಾಗದ ವಿಸ್ತೀರ್ಣ 70 ಸೆಂಟ್ ಜಾಗ ಇದೆ. ಇದು ನಾರ್ತ್ ಫೇಸಿಂಗ್ ಇದೆ ಮನೆ. ಹಾಗೆ 70 ಸೆಂಟ್ ಜಾಗದಲ್ಲಿ ಮುಂಭಾಗದಲ್ಲಿ ಕಾಂಪ್ಲೆಕ್ಸ್ ಮಾಡಲಿಕ್ಕೆ ಸಾಕಷ್ಟು ಜಾಗವನ್ನು ಹಾಗೆ ಇಟ್ಕೊಂಡಿದ್ದಾರೆ. ಅದರ ಹಿಂದ್ಗಡೆ ಮನೆ ಇದೆ. ಮನೆ 12 ವರ್ಷದ ಹಳೆಯ ಮನೆ ಇದೆ. ಡುಪ್ಲೆಕ್ಸ್ ಮನೆ ಇದು. 3 ಬೆಡ್ರೂಮ್ನ 2000 ಸ್ಕ್ವೇರ್ ಫೀಟ್ ನ ಮನೆ ಇದೆ. ಹಾಗೆ ಒಂದು ರಿಂಗ್ ಬಾವಿ ಕೂಡ ಇದೆ. ನೀವು ಇಲ್ಲಿ ನೋಡಬಹುದು, ರಿಂಗ್ ಬಾವಿ ಇದು. ಇದು ಮನೆಯ ಉಪಯೋಗಕ್ಕಂತೇಳಿ ಇಟ್ಕೊಂಡಿರುವಂತ ಬಾವಿ ಇದು. ಹಾಗೆ ತೋಟದಲ್ಲಿ ಮಧ್ಯದಲ್ಲಿ ಇನ್ನೊಂದು ಬಾವಿ ಇದೆ, ಅತಿ ದೊಡ್ಡ ಬಾವಿ. ಅದನ್ನ ನಿಮಗೆ ಕಡೆಗೆ ನಾವು ತೋರಿಸ್ತೇವೆ. ಹಾಗೆ ಗ್ರಾಮ ಪಂಚಾಯತ್ನ ನೀರಿನ ಸೌಲಭ್ಯ ಕೂಡ ಈಗಾಗಲೇ ಬಂದಿದೆ. ಈ ಪ್ರಾಪರ್ಟಿ ಮೇನ್ ರೋಡ್ಗೆ ಹೊಂದಿಕೊಂಡೇ ಇರ್ತದೆ ವೀಕ್ಷಕರೇ. ಹಾಗೆ ಕುಂದಾಪುರ ತಾಲೂಕು ಜಪ್ತಿ ಗ್ರಾಮ ಇದು. ಎದುರುಗಡೆ ಸಾಕಷ್ಟು ಜಾಗ ಇದೆ. ಇಲ್ಲಿ ನೀವು ಕಾಣ್ತಿರುವಂತದ್ದೇ ಮೇನ್ ರೋಡ್ ಇದು. ಹಾಗೆ ವೀಕ್ಷಕರೇ, ಮೇನ್ ರೋಡ್ಗೆ ತಾಗಿಕೊಂಡೇ ಇರುವುದರಿಂದ 4 ರಿಂದ 5 ಕೋಣೆಗಳನ್ನು ಮಾಡುವಷ್ಟು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಾಡುವಷ್ಟು ಜಾಗ ಇದೆ. ಹಾಗೆ ಅದ್ರ ಹಿಂದ್ಗಡೆನೆ ಮನೆ ಬಂದು ಮನೆ ಹಿಂದ್ಗಡೆ ತೆಂಗಿನ ತೋಟ ಬರ್ತದೆ. ವೀಕ್ಷಕರೇ, ಮನೆ ವಾಸ್ತು ಪ್ರಕಾರದಲ್ಲಿ ಮಾಡಿರ್ತಕ್ಕಂಥ ಮನೆ ಆಗಿದ್ದು ಹೊಸದಾಗಿ ಒಂದ್ಸರಿ ಪೇಂಟ್ ಮಾಡ್ಕೊಂಡ್ರೆ ಚೆನ್ನಾಗಿರ್ತದೆ. ಹಾಗೆ ಒಂದ್ಸರಿ ತೋಟದ ವೀಕ್ಷಣೆಯನ್ನು ಮಾಡುವ ಬನ್ನಿ. ಹಾಗೆ ವೀಕ್ಷಕರೇ, ಇಲ್ಲಿ ನೀವು ಕಾಣ್ತಿರುವಂಥದ್ದು ತೆಂಗು ಮತ್ತು ಅಡಿಕೆಯ ತೋಟ ಇದು. ಇಳುವರಿ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಹಾಗೆ ವೆಲ್ ಮೇಂಟೈನ್ ಕೂಡ ಮಾಡಿದ್ದಾರೆ. ತೋಟಕ್ಕೆ ಸಾಕಾಗುವಷ್ಟು ದೊಡ್ಡ ಬಾವಿ ಇದೆ. ಬಾವಿಯಲ್ಲಿ ನೀರು ಕೂಡ ಇದೆ. ಇದು ಮನೆಯ ಹಿಂಭಾಗದಲ್ಲೇ ಬರ್ತದೆ. ಹಾಗೆ ಸುತ್ತಲೂ ಫೆನ್ಸಿಂಗ್ ನ ವ್ಯವಸ್ಥೆ ಆಗಿದೆ. ಕಾಂಪೌಂಡ್ ನ ವ್ಯವಸ್ಥೆ ಈಗಾಗಲೇ ಮಾಡಿಟ್ಟಿದ್ದಾರೆ. ವೀಕ್ಷಕರೇ, ಮೇನ್ ರೋಡ್ಗೆ ಹೊಂದಿಕೊಂಡಂತೆ ಇರುವ ಪ್ರಾಪರ್ಟಿ ಆಗಿರುವುದರಿಂದ ಸಮೀಪದಲ್ಲಿಯೇ ಹಾಲ್ ಡೈರಿ ಇದೆ, ಪೋಸ್ಟ್ ಆಫೀಸ್ ಇದೆ, ಹಾಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ, ಅಂಗನವಾಡಿ ಇದೆ. ಸುತ್ತಮುತ್ತ ಸಾಕಷ್ಟು ಮನೆಗಳಿವೆ. ಹಾಗೆ ನಾವಿಲ್ಲಿ ನೋಡಬಹುದು, ಮಧ್ಯೆ ಮಧ್ಯೆ ಬಾಳೆ ಗಿಡಗಳು ಸಹ ಇದೆ. ಅಡಿಕೆ, ತೆಂಗು, ಅದರ ಮಧ್ಯದಲ್ಲಿ ಬಾಳೆ ಸಸಿ ಕೂಡ ನೋಡಬಹುದು ನೀವಿಲ್ಲಿ. ಹಾಗೆ ವೀಕ್ಷಕರೇ, ಇದು ಕುಂದಾಪುರ ಸಿಟಿಯಿಂದ 9 ಕಿಲೋಮೀಟರ್ ದೂರ ಅಂತೇಳಿ ಕೂಡ ಹೇಳ್ಬೋದು. ಹಾಗೆ ವೀಕ್ಷಕರೇ, ತೋಟದ ಉಪಯೋಗಕ್ಕಂತೇಳಿನೇ ಮಾಡಿರ್ತಕ್ಕಂಥ ಬಾವಿ ಇದು. ಸಾಕಷ್ಟು ನೀರಿದೆ. ಅಗಲವಾದ ಬಾವಿ ಇದು, ರಿಂಗ್ನ ಬಾವಿ ಇದು. ಹಾಗೆ ಒಂದು ಮೋಟಾರ್ ರೂಮ್ ಇದೆ, ಕೃಷಿ ಪಂಪ್ಸೆಟ್ ಇದೆ, ವಿದ್ಯುತ್ ಸಂಪರ್ಕ ಈಗಾಗಲೇ ಆಗಿದೆ. ವೀಕ್ಷಕರೇ, ಜಾಗದ ಒಟ್ಟು ವಿಸ್ತೀರ್ಣ ಇನ್ನೊಮ್ಮೆ ಹೇಳ್ತಾನೆ 70 ಸೆಂಟ್ಸ್ ಜಾಗ. ಹಾಗೆ 2000 ಸ್ಕ್ವೇರ್ ಫೀಟ್ ನ ಡುಪ್ಲೆಕ್ಸ್ ಮನೆ, ತೆಂಗು ಮತ್ತು ಅಡಿಕೆ ಒಳಗೊಂಡಂತಿರುವ ತೋಟ. ರೇಟ್ನ ವಿಚಾರ ಮಾತಾಡೋದಾದ್ರೆ 1 ಕೋಟಿ ರೂಪಾಯಿಗಳನ್ನು ಹೇಳ್ತಾ ಇದ್ದಾರೆ. ಹಾಗೆ ಸ್ವಲ್ಪ ಚರ್ಚೆಗೆ ಅವಕಾಶ ಇದೆ. ಹಾಗೆ ವೀಕ್ಷಕರೇ, ಸುತ್ತಲೂ ಕಾಂಪೌಂಡ್ ವ್ಯವಸ್ಥೆ ಈಗಾಗಲೇ ಮಾಡಿರ್ತಾರೆ. ನೀವು ನೋಡಬಹುದು, ಕೆಂಪು ಕಲ್ಲಿನ ಗೋಡೆಯ ಆವರಣ ಇದು. ಇದು ಮನೆಯ ಮುಂಭಾಗ. ಇದು ಮನೆಯ ಮುಂದ್ಗಡೆ ತುಂಬಾ ಸಾಕಷ್ಟು ಜಾಗ ಇದೆ. ಹಾಗೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಾಡಲಿಕ್ಕೆ ಸಾಕಷ್ಟು ಜಾಗವನ್ನು ಎದುರುಗಡೆ ಬಿಟ್ಕೊಂಡಿರ್ತಾರೆ. ಹಾಗೆ ವೀಕ್ಷಕರೇ, ಈ ಪ್ರಾಪರ್ಟಿ ಮೇಲೆ ಯಾರಿಗೆ ಆಸಕ್ತಿ ಇದೆ, ಸ್ಕ್ರೀನ್ ಮೇಲೆ ಕಾಣ್ತಿರುವಂತ ನಂಬರ್ಗೆ ಕರೆ ಮಾಡಿ ಇನ್ನಿತರೆ ವಿಚಾರಗಳನ್ನು ತಿಳ್ಕೊಳ್ಬಹುದು ಅಂತ ಹೇಳ್ತಾ, ಇಂತಹದ್ದೇ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತಾನೆ ಅಂತ ಹೇಳ್ತಾನೆ. ಜೈ ಶ್ರೀರಾಮ್.